ಹಾಯ್ ಹಲೋ ವೆಲ್ಕಮ್ ಟು ಎ ಕಿಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಹಾಗೆ ತುಂಬಾ ಹೆಲ್ದಿಯಾದಂತಹ ಬೂದು ಕುಂಬಳಕಾಯಿ ದೋಸೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ಬೂದು ಕುಂಬಳಕಾಯಿ ರೆಸಿಪಿ, ಬೂದು ಕುಂಬಳಕಾಯಿಯ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪರ್ಫೆಕ್ಟ್ ಆದಂತಹ ದೋಸೆಯನ್ನು ಪರ್ಫೆಕ್ಟ್ ಆದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಬ್ರೋಕಂಡ್ ಮಸೂರಿ ರೈಸನ್ನು ಒಂದು 4ರಿಂದ 5 ಗಂಟೆ ಹೊತ್ತು ಚೆನ್ನಾಗಿ ನೆನೆ ಹಾಕಿದ್ದೇನೆ. ನೋಡಿ, ಈ ಕಪ್ಪಲ್ಲಿ ನಾವು ಅಳತೆ ತಗೊಂಡದ್ದು. ಇನ್ನು ಇದೇ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಬೂದು ಕುಂಬಳಕಾಯಿಯ ಕಟ್ ಮಾಡಿದಂತಹ ಪೀಸುಗಳು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಅದರ ಬೀಜ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. 1.5 ಕಪ್ ಅಕ್ಕಿಗೆ 1.5 ಕಪ್ ಆಗುವಷ್ಟು ಬೂದು ಕುಂಬಳಕಾಯಿಯ ತುಂಡುಗಳು. ಬೇಕಿದ್ದರೆ ಒಂದು 2 ಕಪ್ ಇದ್ದರೂ ಪರವಾಗಿಲ್ಲ. ಇನ್ನಿದನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿಕೊಳ್ಳಿ. ನಾನಿಲ್ಲಿ ಗ್ರೈಂಡರಲ್ಲಿ ಅಕ್ಕಿಯನ್ನು ರುಬ್ಬಿಕೊಳ್ಳುವ ಕಾರಣ ಈ ಬೂದು ಕುಂಬಳಕಾಯಿಯ ತುಂಡುಗಳನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸಲ ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಇನ್ನು ನೋಡಿ, 1.5 ಕಪ್ ಆಗುವಷ್ಟು ನೆನೆದಂತಹ ಅಕ್ಕಿಗೆ 1.5 ಕಪ್ ಆಗುವಷ್ಟು ಕುಂಬಳಕಾಯಿಯ ತುಂಡುಗಳನ್ನು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ರುಬ್ಬಿಕೊಂಡ ಮಿಶ್ರಣ, ಹಾಗೆ 1 ಚಮಚ ಉಪ್ಪು, 1 ಹಸಿಮೆಣಸು, 1 ಹಿಡಿಯಾಗುವಷ್ಟು ಕಾಯಿ ತುರಿ, ಇಷ್ಟನ್ನು ಹಾಕಿ ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ನೀವು ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಳೋದಾದರೆ ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದೀಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯ ಕುಂಬಳಕಾಯಿ ದೋಸೆಗೆ ರೆಡಿ ಮಾಡಿಟ್ಟುಕೊಂಡಂತಹ ಹಿಟ್ಟು. ಇಲ್ಲಿ ಕಾಯಿ ತುರಿ ಆಪ್ಷನಲ್, ಬೇಕಿದ್ದರೆ ಹಾಕಿಕೊಳ್ಳಿ, ಹಾಕಿಕೊಂಡ್ರೆ ತುಂಬಾ ರುಚಿಯಾಗಿ ಬರ್ತದೆ. ಇನ್ನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಕಬ್ಬಿಣದ ತವ ಇಟ್ಟು ಸ್ಟವ್ ಹಚ್ಚಿ ತವ ಬಿಸಿಯಾಗಲಿ. ಕಬ್ಬಿಣದ ತವದಲ್ಲೇ ಮಾಡಿ ತುಂಬಾ ರುಚಿಯಾಗಿ ಬರ್ತದೆ. ಇನ್ನಿದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳಿ. ನೋಡಿ, ಈಗ ತವ ಬಿಸಿಯಾಗಿದೆ. ಇನ್ನು ದೋಸೆಯನ್ನು ಹಾಕಿಕೊಂಡ್ರೆ ಆಯಿತು. ರೌಂಡಾಗಿ ಈ ರೀತಿ ದೋಸೆ ಹಾಕಿಕೊಂಡ್ರೆ ಸ್ವಾದಿಷ್ಟವಾದಂತಹ ಕುಂಬಳಕಾಯಿ ದೋಸೆ ರೆಡಿ ಆಗ್ತದೆ. ಇನ್ನಿದನ್ನು ಈ ಥರ ಮುಚ್ಚಿ ಇಡಿ ಸ್ವಲ್ಪ ಹೊತ್ತು. ಸ್ವಲ್ಪ 1ರಿಂದ 2 ನಿಮಿಷ ಆದ ಮೇಲೆ ಮುಚ್ಚಳ ತೆಗೆದು ಮೇಲಿಂದ 1 ಚಮಚ ಆಗುವಷ್ಟು ತುಪ್ಪ, ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಾದರೆ ಎಣ್ಣೆ ಕೂಡ ಹಾಕಿಕೊಳ್ಬೋದು. ತುಪ್ಪ ಹಾಕಿದರೆ ಒಂದು ಪರಿಮಳ ಬೇರೆ. ತುಪ್ಪ ಹಾಕಿ ಒಂದು 30 ಸೆಕೆಂಡ್ ಬೇಯಲಿ. ಇನ್ನು ಇದನ್ನು 2 ಸೈಡು ಚೆನ್ನಾಗಿ ಬೇಯಿಸಿಕೊಂಡ್ರೆ ನಮ್ಮ ರುಚಿಕರವಾದಂತಹ ಕುಂಬಳಕಾಯಿ ದೋಸೆ ರೆಡಿ ಆಗ್ತದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದು ಪರ್ಫೆಕ್ಟ್ ಅಳತೆಯ ಪರ್ಫೆಕ್ಟ್ ಕುಂಬಳಕಾಯಿ ದೋಸೆ. ಕೆಲವರಿಗೆಲ್ಲ ಅಳತೆ ಸರಿ ಬರಲಿಲ್ಲ ಅಂತಾದರೆ ಈ ಥರ ದೋಸೆ ಹಾಕಿಕೊಳ್ಳಿಕ್ಕೆ ಬರುವುದಿಲ್ಲ. ಆಗ ಅದು ಹರಿದು ಹೋಗೋದು, ಇಲ್ಲಾಂದರೆ ದಪ್ಪ ಆಗೋದು, ಆ ಟೈಪಲ್ಲೆಲ್ಲ ಆಗ್ತದೆ. ಆದರೂ ಕೆಲವರೆಲ್ಲ ಮಾಡ್ತಾರೆ. ಹಾಗಿದ್ರೆ ಈ ರೀತಿಯ ರುಚಿಕರವಾದಂತಹ ಕುಂಬಳಕಾಯಿ ದೋಸೆಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ಈ ರೀತಿ ಎಲ್ಲ ಹಿಟ್ಟುಗಳನ್ನು ಒಂದೊಂದೇ ದೋಸೆ ಹಾಕಿ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಿ. ಸ್ನೇಹಿತರೆ, ಹಾಗಿದ್ರೆ ಈ ಕುಂಬಳಕಾಯಿ ದೋಸೆ ರೆಸಿಪಿ ಖಂಡಿತ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಸ್ನೇಹಿತರೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.